सुशीलं सुमनसचरितं सुप्रेमवन्दितं सीते रामकथा हृदयम् ಮಹಾರಾಜರು ಕೊಟ್ಟ ಮಾತನ್ನು ನೀವು ಅವರಿಗೆ ನೆನಪು ಮಾಡಿಕೊಡಲಿಲ್ಲವೇ? ಎಲ್ಲವನ್ನು ಹೇಳಿದ್ದಾಯಿತು. ಪುತ್ರ ಕಾಮೇಷ್ಟಿ ಯಾಗದ ಪ್ರಸಾದದಿಂದ ನಾನು ಪುತ್ರನನ್ನು ಪಡೆದನಂತೆ. ಅದರಲ್ಲಿ ನಿನ್ನ ಹೆಚ್ಚುಗಾರಿಕೆ ಏನು ಎಂದರು. ಅಂದರೆ ನಮ್ಮ ತಂದೆಗೆ ಕೊಟ್ಟ ಮಾತಿಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲವೆನ್ನುವಂತೆ ಮಾತನಾಡಿದರು. ನನ್ನ ಪುತ್ರ ಭರತ, ಅವನನ್ನು ನಾನಾಗಿ ಹೆರಲಿಲ್ಲವಂತೆ. ಹಾಗೆಯೇ ಅವನು ಹಿರಿಯ ಪುತ್ರನಾಗಿಯೂ ಜನಿಸಲಿಲ್ಲವಂತೆ. ಆದ್ದರಿಂದ ಅವನಿಗಾಗಿ ಅಧಿಕಾರವನ್ನು ಕೇಳುವ ಅಧಿಕಾರ ನಿನಗಿಲ್ಲವೆಂದು ಮಹಾರಾಜರು ನನಗೆ ಹೇಳಿದಾಗ ನನ್ನ ಬಾಯೇ ಕಟ್ಟಿ ಹೋಯಿತು ಮಂತರೆ. ಚಿಂತಿಸಬೇಡಿ ಮಹಾರಾಣಿ. ಮಹಾರಾಜರು ನಿಮ್ಮ ಬಾಯಿಯನ್ನು ಮುಚ್ಚಿಸಿರಬಹುದು, ಆದರೆ ನಿಮ್ಮ ಬೇಡಿಕೆಯನ್ನು ಒಪ್ಪಲೇಬೇಕಾದ ಇನ್ನೊಂದು ಉಪಾಯ ಇದ್ದೇ ಇದೆ. ನೀವು ಧೈರ್ಯವಾಗಿರಿ. ಅಂತಹ ಕಾರಣವಿದೆಯೇ ಮಂತರೆ? ಅದೇನೆಂದು ಬೇಗ ಹೇಳು. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ಮೊದಲು ನಿಮ್ಮ ಅವಸ್ಥೆಯನ್ನು ಸರಿಪಡಿಸಿಕೊಳ್ಳಿ, ಅಲಂಕಾರ ಮಾಡಿಕೊಳ್ಳಿ. ಮೊದಲು ಉಪಾಯವೇನೆಂದು ಹೇಳು. ಅನಂತರ ಕ್ಷಣ ಮಾತ್ರದಲ್ಲಿ ನಾನು ಅಲಂಕರಿಸಿಕೊಂಡು ಸಿದ್ಧಳಾಗುತ್ತೇನೆ. ಬೇಡ ಮಹಾರಾಣಿ, ಈಗ ಬೇಡ. ಅದನ್ನು ವಿಫಲಗೊಳಿಸಲು ಮಹಾರಾಜರು ಬೇರೆ ತಂತ್ರ ಹೂಡಿದರೆ ಕಷ್ಟ. ಸೂಕ್ತ ಸಮಯದಲ್ಲಿ ಅದನ್ನು ಹೇಳುತ್ತೇನೆ. ಈ ಸಲ ಜಯ ನಮ್ಮದೇ. ನನ್ನನ್ನು ನಂಬಿ. ಹಾಗೆ ಆಗಲಿ ಮಂತರೆ. ನಾನೀಗಲೇ ಹೋಗಿ ಸಿದ್ಧಳಾಗುತ್ತೇನೆ.
ದೀರ್ಘ ಸುಮಂಗಲಿ ಭವ. ಏನಿದು ಸೀತೆ, ಸಖಿಯರು ಮಾಡಬೇಕಾದ ಕೆಲಸವನ್ನು ನೀನೇಕೆ ಮಾಡುತ್ತಿರುವೆ? ಇದರ ಅಗತ್ಯವಾದರೂ ಏನಿತ್ತು? ಏಕೆ ಮಾತೆ? ನಾನು ನಿಮ್ಮ ಪೂಜೆಗೆ ಸಹಾಯ ಮಾಡಿದರೆ ಆ ಭಗವಂತನು ಬೇಡ ಎನ್ನುತ್ತಾನೆಯೇ? ಹಾಗಲ್ಲ ಸೀತೆ, ನಿನಗೆ ಪತಿಯ ಸೇವೆ ಎಂಬ ಕರ್ತವ್ಯವಿದೆಯಲ್ಲ, ಅದಕ್ಕಾಗಿ ಹೇಳಿದೆ. ಏಕಪತ್ನಿ ವ್ರತಸ್ಥನಾದ ನನ್ನ ಪುತ್ರನ ಯೋಗಕ್ಷೇಮ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯವಲ್ಲವೇ? ಮಾತೆ, ಎಲ್ಲಕ್ಕಿಂತ ಪತಿ ಸೇವೆ ಮೊದಲು ಎಂದು ನನಗೆ ಗೊತ್ತು. ಆ ಕರ್ತವ್ಯಗಳು ಮುಗಿದ ಮೇಲೆ, ಅವರು ರಾಜ್ಯ ಕಾರ್ಯ ನಿಮಿತ್ತ ಹೊರಗೆ ಹೋದ ಮೇಲೆ ನಾನು ಇಲ್ಲಿ ಬಂದಿರುವುದು. ನಿನ್ನ ಪತಿ ಭಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ಪರಮ ಗುಣಶಾಲಿಯಾದ ನನ್ನ ಪತಿಯ ಸೇವೆ ನನ್ನ 7 ಜನ್ಮದ ಭಾಗ್ಯ. ಅಂಥ ಪತಿಯ ತಾಯಿಯಾದ ನಿಮ್ಮೊಂದಿಗಿರುವುದು ನನಗೇನೋ ಆನಂದ, ನನ್ನ ಮನಸ್ಸಿಗೆ ನೆಮ್ಮದಿ. ಸೀತೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ. ನನ್ನ ಸ್ವಂತ ಪುತ್ರಿ ಇದ್ದಿದ್ದರೂ ನಿನ್ನಷ್ಟು ಪ್ರೀತಿಯನ್ನು ತೋರುತ್ತಿದ್ದಳೋ ಇಲ್ಲವೋ? ನೀ ನನ್ನ ಸೊಸೆಯಲ್ಲ, ನನ್ನ ಪುತ್ರಿ. ನನಗೊಬ್ಬಳು ಪುತ್ರಿ ಇಲ್ಲ ಎಂಬ ಕೊರತೆಯನ್ನು ನೀನು ಹೋಗಲಾಡಿಸಿರುವೆ. ಮಾತೆ, ನಾನು ಭಾಗ್ಯಶಾಲಿ. ನನ್ನ ತಾಯಿಯ ಅಕ್ಕರೆಯ ಮಡಿಲನ್ನು ಬಿಟ್ಟು ಮಿಥಿಲೆಯಿಂದ ಇಲ್ಲಿಗೆ ಬಂದೆ. ಆ ಮಾತೃಪ್ರೀತಿ ಮುಗಿಯಿತು ಎಂದುಕೊಂಡೆ. ಆದರೆ ಇಲ್ಲಿ ನಿಮ್ಮ ರೂಪದಲ್ಲಿ ನನ್ನ ಮೇಲೆ ವಾತ್ಸಲ್ಯದ ಮಳೆಯನ್ನು ಸುರಿಸುತ್ತಿದ್ದಾಳೆ. ನನ್ನ ಜನ್ಮ ಸಾರ್ಥಕವಾಯಿತು. ಸೀತೆ, ಮಾತೆ, ಪುತ್ರಿ, ಮಾತೆ. ಜಯ ಜಯ ಲಂಕೇಶ್ವರ, ಜಯ ಜಯ ರಾವಣೇಶ್ವರ. ಭಲೆ ಲಂಕಿಣಿ ಭಲೆ. ನೀನು ನನ್ನ ಪರಾಕ್ರಮದ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ತಕ್ಕ ಹಾಗೆ ಆ ದೇವತೆಗಳನ್ನು ಜಯಿಸಿ ಬಂದೆ. ಪ್ರಭು, ಇನ್ನು ಮುಂದೆ ನಿಮ್ಮ ಸಹೋದರ ವಿಭೀಷಣರು ಕೂಡ ನಿಮ್ಮ ಪರಾಕ್ರಮದ ಬಗ್ಗೆ ಶಂಕೆಯನ್ನು ತಾಳುವುದಿಲ್ಲ ಅಲ್ಲವೇ? ನಿನ್ನ ಮಾತು ನಿಜ ಲಂಕಿಣಿ. ಈ ವಿಜಯವನ್ನು ಆ ವಿಭೀಷಣನಿಗೆ ಪಾಠವಾಗಿ ಬಳಸುತ್ತೇನೆ. ಇನ್ನೆಂದೂ ಅವನು ನನ್ನ ಸಮರೋತ್ಸಾಹವನ್ನು ತಡೆಯದಂತೆ ಎಚ್ಚರಿಕೆ ಹೇಳುತ್ತೇನೆ. ಪ್ರಭು, ನನಗೊಂದು ಅನುಮಾನವಿದೆ. ಅನುಮಾನ? ನಿನಗೆ ಅನುಮಾನವೇ? ನನ್ನ ಪರಾಕ್ರಮದ ಮೇಲೆ ಅಷ್ಟೊಂದು ವಿಶ್ವಾಸವಿಟ್ಟಿದ್ದ ನಿನಗೆ ಅನುಮಾನವೇ? ನಾನಿಲ್ಲದ ವೇಳೆಯಲ್ಲಿ ನನ್ನ ಸಹೋದರ ವಿಭೀಷಣನೇನಾದರೂ ಬಂದು ನನ್ನ ಪರಾಕ್ರಮದ ಬಗ್ಗೆ ಮಾತನಾಡಿ ನಿನಗೆ ಅನುಮಾನ ಬರುವಂತೆ ಮಾಡಿರುವನೇ? ಇಲ್ಲ ಪ್ರಭು, ಇಲ್ಲ. ನನಗಿರುವ ಅನುಮಾನ ನಿಮ್ಮ ಜಯದ ಬಗ್ಗೆಯಲ್ಲ. ನೀವು ಹೀಗೆ ಎಲ್ಲರನ್ನೂ ಜಯಿಸುತ್ತಾ ಹೋದರೆ ಮುಂದಿನ ಕಾಲದಲ್ಲಿ ನಿಮ್ಮೊಡನೆ ಯುದ್ಧ ಮಾಡಲು, ನೀವು ಜಯಿಸಲು ತ್ರಿಭುವನದಲ್ಲಿಯೇ ಯಾರೂ ಇಲ್ಲದೆ ಹೋಗುತ್ತಾರೆ ಎನ್ನುವ ಅನುಮಾನ ನನ್ನದು. ಭಲೆ ಲಂಕಿಣಿ ಭಲೆ. ಏನಿನ್ನ ಅನುಮಾನ ಮೆಚ್ಚುವಂತದ್ದೇ. ನಾನಿನ್ನು ಬರುತ್ತೇನೆ. ಧನ್ಯಲಾದ ಮಹಾಪ್ರಭು, ಧನ್ಯಲಾದೆ.
ಎಷ್ಟು ಯೋಚಿಸಿದರೂ ಪರಿಹಾರದ ಮಾರ್ಗವೇ ಕಾಣುತ್ತಿಲ್ಲ ಅಲ್ಲವೇ? ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಕಷ್ಟವಾಗುತ್ತಿದೆ. ನಿರ್ಧಾರ ಮಾಡಿದ್ದಾಗಿದೆ. ನನ್ನ ಪ್ರಿಯ ಪುತ್ರ ರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾಗಿದೆ. ಅದೇ ಕರ್ತವ್ಯ, ಅದೇ ಧರ್ಮ. ಕರ್ತವ್ಯ, ಧರ್ಮ ಒಂದ ಮೇಲೆ ಈ ಗೊಂದಲವೇಕೆ? ಈ ಚಿಂತಾಕ್ರಾಂತ ಮುಖವೇಕೆ? ಬ್ರಹ್ಮಾಂಡವೇ ಸಿಡಿದು ಬೀಳುವುದೇನೋ ಎಂಬ ಆತಂಕವೇ? ನನ್ನ ನಿರ್ಧಾರಕ್ಕೆ ಯಾರೊಬ್ಬರೂ ಅಪಸ್ವರವೆತ್ತಿದವರೇ ಇಲ್ಲ, ಗಿರಿರಾಣಿ ಕೈಕೇಯಿಯನ್ನು ಹೊರತುಪಡಿಸಿ. ಹೌದು, ಕೈಕೇಯಿ ಹೊರತಾಗಿ ಬೇರೆಲ್ಲರೂ ಸಂತೋಷ ಪಡುತ್ತಾರೆ. ಅತ್ತ ಮೋಹದ ರಾಣಿ ಉಳಿಸು, ಇತ್ತ ಜೀವರತ್ನವಾದ ರಾಮಚಂದ್ರನ ಮೇಲಿನ ಪ್ರೇಮ. ಅದು ಹೆಚ್ಚು, ಇದು ಹೆಚ್ಚು ಎಂಬ ಸಂದೇಹ. ಪತ್ನಿಯನ್ನು ಕಳೆದುಕೊಳ್ಳುವುದು, ಪುತ್ರನನ್ನು ಕಳೆದುಕೊಳ್ಳುವುದು ಎಂಬ ಜಟಿಲವಾದ ಸಮಸ್ಯೆ. ಪತ್ನಿಯ ಮೋಹವೇ ಹಿರಿದಾದರೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕೈಬಿಟ್ಟರಾಯಿತು. ಇಲ್ಲ, ಸಾಧ್ಯವಿಲ್ಲ. ಕೈಕೇಯಿ ಮೇಲೆ ಅಪರಿಮಿತವಾದ ಪ್ರೇಮವಿರುವುದೇನೋ ನಿಜ. ಆದರೆ ಆ ಕಾರಣಕ್ಕಾಗಿ ಧರ್ಮವನ್ನು ನಾನೆಂದೂ ಮೀರಲಾರೆ. ರಾಮನಿಗೆ ಪಟ್ಟ ಕಟ್ಟುವ ನಿರ್ಧಾರದಿಂದ ನಾನೆಂದೂ ಹಿಂದೆ ಸರಿಯಲಾರೆ. ಅಯ್ಯೋ, ಎಂತಹ ಅಸಹಾಯಕ ಪರಿಸ್ಥಿತಿ! ಅಲ್ಲ ಮಹಾರಾಜ, ಕೈಕೇಯಿ ಗಮನಕ್ಕೆ ಬಾರದಂತೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ರಾಯಿತು. ಅದು ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ಕೈಕೇಯಿಗೆ ಈ ವಿಷಯ ತಿಳಿಯುತ್ತದೆ. ಅವಳ ವಿರೋಧವನ್ನು ಲೆಕ್ಕಿಸದೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡು. ಮಾಡಬಹುದು. ಆದರೆ ಹಠಮಾರಿಯಾದ ಅವಳು ಪ್ರಾಣತ್ಯಾಗ ಮಾಡಿದರೆ ಇವೆರಡರಲ್ಲಿ ಒಂದನ್ನು ನೀವು ತ್ಯಾಗ ಮಾಡಲೇಬೇಕು ಮಹಾರಾಜ. ಇಲ್ಲ, ಸಾಧ್ಯವಿಲ್ಲ. ನನಗೆ ಪುತ್ರನೂ ಬೇಕು, ಪತ್ನಿಯೂ ಬೇಕು. ನನಗೆ ಪುತ್ರನ ಪ್ರೇಮವೂ ಬೇಕು, ಪತ್ನಿಯ ಮೋಹವೂ ಬೇಕು. ನೀನೇ ಸೃಷ್ಟಿಸಿಕೊಂಡ ಚಕ್ರವ್ಯೂಹದಲ್ಲಿ ನೀನೇ ಸಿಲುಕಿ ತೊಳಲಾಡುತ್ತೀಯ. ಬಹುಶೋಚನೀಯ. ಇಲ್ಲ, ನಾನಿದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಉಪಾಯವನ್ನು ನಾನು ಉಪಾಯದಿಂದಲೇ ನನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಂಡೆ. ಮಹಾರಾಣಿ, ಈ ಪಾನೀಯವನ್ನು ಮಹಾರಾಜರಿಗೆ ತಪ್ಪದೆ ಕುಡಿಸಿ. ಏಕೆ? ಇದರಲ್ಲೇನಿದೆ ವಿಶೇಷ? ಅಂಗಾಂಗಳ ತುಂಬ ನರಚೈತನ್ಯವನ್ನು ತುಂಬುವ ಶಕ್ತಿ ಇದೆ ಈ ಪಾನೀಯಕ್ಕೆ. ಗಿಡಮೂಲಿಕೆಗಳಿಂದ ತಯಾರಿಸಿದ ವಿಶೇಷವಾದ ಪಾನೀಯ. ಯಾವ ಚೈತನ್ಯವನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾಗಿಲ್ಲ. ಮಹಾರಾಜರು ನನ್ನ ಬೇಡಿಕೆಗಳನ್ನು ಈಡೇರಿಸಿದರೆ ನನಗಷ್ಟು ಸಾಕು. ಅದಕ್ಕೆ ಈ ಪಾನೀಯವನ್ನು ಅವರಿಗೆ ಕುಡಿಸಿ ಎಂದು ಹೇಳುತ್ತಿರುವುದು. ಇದನ್ನು ಕುಡಿದರೆ
ಮಹಾರಾಜರ ಪ್ರೇಮ ಭಾವನೆ ಅಧಿಕವಾಗುತ್ತದೆ. ನಿಮ್ಮ ಸಹವಾಸಕ್ಕೆ ಹಾತೊರೆಯುತ್ತಾರೆ. ನೀವು ಅವರನ್ನು ಆನಂದಪಡಿಸಿದರೆ ಸಾಕು. ಈ ಸುಖದ ಸಂದರ್ಭಕ್ಕೆ ಗಂಡು ಸೋಲುವುದು. ಇಂಥ ಅವಕಾಶ ಒದಗಿದ ಕೂಡಲೇ ನಿಮ್ಮ ಕೋರಿಕೆಯನ್ನು ಅವರ ಮುಂದಿಡಿ. ಆಗ ಮಹಾರಾಜರು ಭರತನ ಪಟ್ಟಾಭಿಷೇಕಕ್ಕೆ ಒಪ್ಪದಿದ್ದರೆ ಕೇಳಿ. ಪತ್ನಿಯ ಪ್ರೇಮ ರಾಜ್ಯ ಕಾರ್ಯಗಳಿಗಿಂತ ತಮ್ಮ ಯೋಗಕ್ಷೇಮ, ತಮ್ಮ ಸಂತೋಷವೇ ನನಗೆ ಮುಖ್ಯವಾದದ್ದು. ಇದು ನಿಜವೇ ಮಂತರೆ? ನಿಜವಲ್ಲದಿದ್ದರೆ ನಾನೇನು ಹುಡುಗಾಟಕ ಈ ಪಾನೀಯವನ್ನು ತಯಾರಿಸಿರುವುದು? ಸಾಧ್ಯವಿಲ್ಲ. ನನ್ನ ಪುತ್ರ ಭರತನೇ ಯುವರಾಜನಾಗಬೇಕು. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಾಗದೇ ಇದ್ದರೆ ನಾನು ಬದುಕಿರಲು ಸಾಧ್ಯವಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.